ನಮ್ಮ ತಂದೆ ಹೋಗ್ಬಿಟ್ಟಾಗ ಇಡೀ ಊರೇ ಬಂದಿತ್ತು. ಆಯ್ತಾ, ಒಂದು ಊರ್ಲಿ ಇತ್ತು, ಊರಿನಲ್ಲಿ ಇವ್ರ ಮಾತು ನಡೀತಿತ್ತು. ಒಂದು ಘಟನೆ ನಮ್ಮ ತಾಯಿ ಹೇಳಿದ್ದು ನೆನಪಿದೆ, 2 ಘಟನೆ ನೆನಪಿದೆ. ನನಗೆ ಹೇಳಿದ್ದಲ್ಲ, ನಾನು ಭಾಳ ಚಿಕ್ಕ ಹುಡುಗ. ನಮ್ಮ ತಾಯಿ ಹೋಗ್ಬಿಟ್ಟಾಗ ನಾ ಏನು ಹೈಸ್ಕೂಲ್ ಇದ್ನಲ್ಲ, ನಮ್ಮ ಅಣ್ಣಿಂದ್ರಗಳಿಗೆ ಇವ್ರಿಗೆ ಹೇಳೋದನ್ನ ನಾವು ಕೇಳಿಸ್ಕೊತೀವಲ್ಲ. ನಮ್ಮೂರಿನಲ್ಲಿ 2 ಕೇರಿಯವ್ರ ಮಧ್ಯೆ ಹೊಡೆದಾಟ ಆಯಿತು. ಅಲ್ಲಿ ಕೇರಿ ಅಂತ ಕರೀತಾರೆ, ದೊಡ್ಡ ತೊರಗೇರಿ ಅಂತ ಒಂದಿದೆ, ಪರಿವಾರದವರು. ಚಿಕ್ಕ ತೊರಗೇರಿ ಅಂತ ಅವರು ಪರಿವಾರದವ್ರೆ. ಊರಿಗೆ ಎಂಟ್ರ್ ಆಗ್ತಾ ಇದ್ದಂಗೆ ತೆಲಗೇರಿ ಅಂತಿದೆ, ತೆಲಗ್ ಶೆಟ್ರು ಅದರೊಳ್ಳೆ ವ್ಯಾಪಾರಿಗಳು. ಅಲ್ಲೆಲ್ಲ ಕುರುಬಗೇರಿ ಇದೆ. ಇನ್ನು ಸ್ವಲ್ಪ ಮುಂದಕ್ಕೆ ಹೋದರೆ ಇನ್ನೊಂದು ಕೇರಿ ಇರುತ್ತೆ. ಹೀಗೆ ಕೇರಿ ಅಂತ. ಏನಾಯಿತು ಅಂತಂದರೆ ನಮ್ಮೂರಿನಲ್ಲಿ ಚಿಕ್ಕ ಕೇರಿಯವರು ಸ್ವಲ್ಪ ಅನುಕೂಲವಾಗಿದ್ದಾರೆ, ಪರಿವಾರದವರು ಸ್ವಲ್ಪ ಅನುಕೂಲವಾಗಿದ್ದಾರಂತೆ. ದೊಡ್ಡ ತೊರಗೇರು ಭಾಳ ಬಡವರಂತೆ. ಅವರು ಒಂದು ರಾಮ ಮಂದಿರ ಮಾಡಿಕೊಂಡು, ರಾಮ ಮಂದಿರ ಶನಿವಾರ ಭಜನೆ ಮಾಡಿಕೊಂಡು ಬರೋರು. ಸರಿ, ನಮ್ಮ 4 ರೌಂಡ್ ಬರುತ್ತೆ, ಹಿಂಭಾಗತ್ತೆ ಆ ಕೇರಿ. ಬರೋರು ನಮ್ಮ ದೇವಸ್ಥಾನಕ್ಕೂ, ಲಕ್ಷ್ಮೀಕಾಂತ ಸ್ವಾಮಿ ದೇವಸ್ಥಾನಕ್ಕೂ ಬರೋರು. ಒಂದು ಸಲ ಅವ್ರು ಏನು ಮಾಡಿದ್ರು, ತೆಲಗೇರಿಗೆ ಹೊರಟರು. ಅವ್ರು ತಡೆದ್ರು. ಪರಿವಾರದವರು ರಾಮ ತೆಲಗ್ ಶೆಟ್ರು ಕೇರಿಗೆ ಬರುವಂಗಿಲ್ಲ ಅಂತ ತಡೆದ್ರು. ಹಿಂದಕ್ಕೆ ಬಂದ್ಬಿಟ್ರು. ಸರಿ, ಮಾರನೇ ದಿನ ಮುಂದಿನ ವಾರ ಪುನಃ ಹೋದರು. ರೆಡಿಯಾಗಿ ಹೋದ ಈ ಸಲ ದೊಡ್ಡ ಲಟ್ಟ ಇಟ್ಕೊಂಡು 2 ಕಡೆಗೂ ಹೊಡೆದಾಟವಾಯ್ತಂತೆ. ಸೊ ಶಬ್ದ ಕೇಳಿಸ್ತು. ಆಗ ನಮ್ಮ ತಂದೆ ಊಟ ಮಾಡ್ತಾ ಕೂತಿದ್ರಂತೆ. ಎದ್ದು ಓಡೋಗಿ ಇವ್ರು ಬಂದ ತಕ್ಷಣ ನಿಲ್ಲಿಸಿ 2 ಕಲಿಸಿದ್ರು. ಆಯಿತು, ಕೋರ್ಟ್ಗೆ ಹೋಯ್ತು. ನಮ್ಮ ತಂದೆ ಬದುಕಿದ್ದಾಗ ಕೋರ್ಟ್ಗೆ ಹೋಯ್ತದು. ಕೋರ್ಟ್ಗೆ ಹೋಗಿ ಎಷ್ಟೋ ವರ್ಷ ನಡೆದು ಕೊನೆಗೆ ಇದು ಸರ್ಕಾರಿ ರಸ್ತೆ, ಇಲ್ಲಿ ಯಾರು ಬೇಕಾದ್ರೂ ಬರ್ಬೋದು, ಯಾರು ಬೇಕಾದ್ರೂ ಹೋಗ್ಬೋದು. ಸೊ ಅವ್ರನ್ನ ತಡೆಯೋ ಆಗಿಲ್ಲ ಅಂತ ಆರ್ಡ್ರ್ ಆಯಿತು. ಅಷ್ಟೊತ್ತಿಗೆ ನಾನು ಕಡಲೆ ಬಿಟ್ಟು ಹೊರಗಡೆ ಬಂದು ವಾಪಸ್ ಕಡಲೆಗೆ ಬಂದಿದ್ದೆ. ಆರ್ಡ್ರ್ ಬಂದಾಗ ಜೋರಾಗಿ ಪೊಲೀಸ್ ಕಾವಲಿಟ್ಕೊಂಡು ಮೆರವಣಿಗೆ ನಡೆಸಿದ್ದು ನೆನಪಿದೆ ನನಗೆ. ಇನ್ನೊಂದು ಘಟನೆ ನೆನಪಿರೋದು, ನಮ್ಮ ತಂದೆ ತಾಯಿ ಇಬ್ಬರು ಸ್ವಲ್ಪ ಪರೋಪಕಾರ ಬುದ್ಧಿ ಇತ್ತಂತ. ನಮ್ಮ ತಂದೆ ನೋಡಲಿಲ್ಲ, ನಮ್ಮ ಅಣ್ಣಂಗೆ ಹೇಳ್ತಿದ್ದು ಕೇಳಿಸ್ಕೊಂಡಿದ್ದೆ. ಒಂದು ದಿವಸ ರಾತ್ರಿ ನಂಜನಗೂಡಿಂದ ಬಂದರು. ಅವಾಗೆಲ್ಲ ಕತ್ಲೆ ತಾನೆ. ನಂಜನಗೂಡು ಬಂದರು, ಬಾಗಿಲು ತಟ್ಟಿದ್ರು. ಬಾಗಿಲು ತೆಗೆದ್ರು. ನಮ್ಮ ತಾಯಿಗೆ ನೋಡಿದ್ರೆ ಇವ್ರಿಗೆ ನಗು ಬಂದ್ಬಿಡ್ತು. ನೋಡಿ ನಮ್ಮ ತಂದೆನ, ಇದೇನಿದು ವೇಷ ಅಂತ. ಕಚ್ಚೆ ಪಂಚೆ, ಕೋಟು, ಪೇಟ ಎಲ್ಲ ಇದೆ ಮಾಮೂಲಿ. ಶರ್ಟೇ ಇಲ್ಲ. ಶರ್ಟೇ ಹಾಕ್ಕೊಂಡಿಲ್ಲ. ಶರ್ಟ್ ಹೋಗುವಾಗ ಹಾಕೊಂಡು ಹೋಗಿದ್ದಾರೆ. ಇದೇನಿದು ಶರ್ಟ್ ಇಲ್ಲದೆ ಕೋಟ್ ಹಾಕೊಂಡ್ಬಂದಿದ್ರಿ ಅಂತ ಅವರಂದ್ರಂತೆ. ಬರುವಾಗ ಒಬ್ಬ ಮುದುಕ ಚಳಿಲಿ ನಡುಕ್ತಾನೆ ನಿಂತಿದ್ದ ಕಣೆ, ಬಟ್ಟೆ ಇಲ್ದೇನೆ, ಬರೀ ಮೈನಲ್ಲಿ. ಅದಕ್ಕೆ ಶರ್ಟ್ ತೆಗೆದು ಕೊಟ್ಬಿಟ್ಟೆ. ಹೇಗೂ ಕತ್ಲೆ, ಯಾರಿಗೂ ಕಾಣಲ್ಲ ಅಂದ್ರಂತೆ. ಅದು ನನ್ನ ಮೇಲೆ ಭಾರಿ ಪ್ರಭಾವ ಬೀರ್ತು. ಸೊ ದೊಡ್ಡವ್ರು ಚೆನ್ನಾಗಿ ಬದುಕಿದ್ರೆ, ಸೊ ನಾವು ಚೆನ್ನಾಗಿ ಬದುಕಬೇಕು, ಸರಿಯಾಗಿ ನ್ಯಾಯವಾಗಿ ಬದುಕಬೇಕು ಅನ್ನೋದನ್ನು ನಮಗೆ ಗೊತ್ತು. ನನ್ನ ಹೆಂಡ್ತಿನೂ ಅಂಥ ಕುಟುಂಬದಿಂದ ಬಂದವಳು. ನಮ್ಮ ಮಾವನವರು ಭಾಳ ಉಪಕಾರ ಮಾಡಿದವರು. ಹೇಗೆ ಮದುವೆ ಮಾಡಿಕೊಂಡೆ ಅಂತಲೇ, ಮದುವೆ ಮಾಡಿದ್ದು ಹೇಗೆ ಅಂತಂದರೆ, ಅವ್ರ ತಂದೆ ತಾಯಿ ಭಾಳ ಚೆನ್ನಾಗಿ ಬದುಕಿದವರು. ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಲೆ ಕೆಲಸಕ್ಕಿದ್ರು. ದೊಡ್ಡ ಮನೆ, ಈಗಲೂ ಇದೆ ಮನೆ. ಇಲ್ಲ ಮೈಸೂರಿನಲ್ಲಿ ಅವ್ರ ವಾಸ. ನಮ್ಮ ಮಾವನವರು ಗಂಗಾಧರಯ್ಯ ಅಂತ. ನಾನು ನೋಡಲಿಲ್ಲ. ಅದೇನಾಯಿತು ಅಂತಂದರೆ, ನಮ್ಮ ಮಾವನವರು ಹೋಗ್ಬಿಟ್ರು. ಅವ್ರ ಮಕ್ಕಳುಗಳು ಎಲ್ಲೆಲ್ಲೋ ಹೊರಗಡೆ ಇದ್ದರು. ಇವಳಿಗೆ ಮದುವೆ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗಿತ್ತು. ತಾಯಿ ಇದ್ದರು, ತಾಯಿ ಹೋಗ್ಬಿಟ್ರು. ಅವ್ರ ಅಣ್ಣನ ಮನೇಲಿದ್ಲು. ಒಂದು ದೊಡ್ಡ ಕತೆ. ಸರಿ, ಅವರ ತಮ್ಮನ ಮಗಳನ್ನೇ ನಮ್ಮ ಅಣ್ಣಂಗೆ ಕೊಟ್ಟಿದ್ದು, ನಮ್ಮ ಸೋದರತ್ತೆ ಮಗಳು ಅನ್ನಲ್ಲ. ಸರಿ, ನಮ್ಮ ಅಣ್ಣನವ್ರು ಹೇಳಿದ್ರು, ನಮ್ಮ ಅಣ್ಣನ ಮತ್ತಿಗೆ ಹೇಳಿದ್ರು,
ಅವ್ರ ತಾಯಿ ಹೋಗ್ಬಿಟ್ಟಿದ್ದಾರೆ, ತಂದೆ ಇದ್ದಾರೆ, ಅಲ್ಲೆಲ್ಲೋ ಇದ್ದಾರೆ. ಅಣ್ಣಂದಿರು ಮದುವೆ ಮಾಡಬೇಕು. ಅವರೆಲ್ಲಿ ಗಂಡು ಹುಡುಕ್ ಮಾಡೋಕ್ಕಾಗತ್ತೆ. ಒಬ್ಬರು ಡೆಲ್ಲಿ, ಒಬ್ಬರು ಹೈದರಾಬಾದ್, ಹಿಂಗೆ ಮದುವೆ ಮಾಡ್ಕೊಳ್ಳೋಣ ಅಂತ. ಆಗ ನನಗಿನ್ನು ಕೆಲಸಕ್ಕೆ ಸೇರಿ 3 ವರ್ಷ ಆಗಿತ್ತು. ಇನ್ನೂ ಅಂಥ ಸಂಬಳ ಬರ್ತಿರಲಿಲ್ಲ. ತಿಳುವಳಿಕೆ ಸಾಲದು ನೋಡಿ. ಏನಾಗಲ್ಲ ಕಣ, ಮಾಡ್ಕೊಳ, ಒಂದು ಉಪಕಾರ ಆಗತ್ತೆ ಅಂದರು. ಹ್ಞೂ ಅಂದೆ, ಮಾಡ್ಕೊಂಡೆ. ಅವಳು ಬಂದ ಮೇಲೇ ಗೊತ್ತಾಗಿದ್ದು ಅವಳು ತಾವು ಯಾರು, ಏನು, ಎತ್ತ, ಯಾರು ಅಂತ ಗೊತ್ತಿತ್ತು. ಯಾಕೆಂದರೆ ನಮ್ಮ ಅತ್ತಿಗೆಗೆ ದೊಡ್ಡಪ್ಪನ ಮಗಳು, ಸ್ವಂತ ದೊಡ್ಡಪ್ಪನ ಮಗಳು. ಹೇಗೆ ಅಂತಂದರೆ ನಮ್ಮ ಮನೇಲಿ ಅವಳು ಭಾಳ ಉದಾರಿ ಹಾಕಿದ್ಲು. ನನ್ನ ಮನೆ ಒಳಗೆ ನಮ್ಮ ಅಣ್ಣನ ಮಕ್ಕಳು, ನಮ್ಮ ಅಣ್ಣಂದ್ರೆಲ್ಲ ಬಡವರೇ. ಅದರಿಂದ ನ್ಯಾಚುರಲ್ ಆಗಿ ನಾನೊಬ್ಬನೇ ಸ್ವಲ್ಪ ವಿದ್ಯಾವಂತನಾಗಿ ಒಂದು ಕೆಲಸ ಅಂತ ಮಾಡ್ಕೊಂಡಿದ್ದು. ಅವ್ರಿಗೆಲ್ಲ ಸಹಾಯ ಮಾಡಬೇಕಾಗ್ತಿತ್ತು. ಅವ್ರ ಮಕ್ಕಳನ್ನ ತಂದು ಇಟ್ಕೊಂಡಿದ್ದೆ. ನಮ್ಮ ಅಕ್ಕನ ಮಕ್ಕಳು ತಂದು ಇಟ್ಕೊಂಡಿದ್ದೆ. ಅವರು ಗುಂಡ್ಲುಪೇಟೆ ಆಚೆ ಒಂದು ಹಳ್ಳಿನಲ್ಲಿದ್ದರು. ಮಕ್ಕಳು ಓದಿಸೋಕ್ಕಲ್ಲಿ ಏನು ಸೌಕರ್ಯ ಇರಲಿಲ್ಲ, ಬಡವರು. ಅದರಿಂದ ತಂದು ಇಟ್ಕೊಂಡಿದ್ದೆ. ಅವ್ರನ್ನೆಲ್ಲ ನೋಡ್ಕೋಬೇಕಲ್ಲ, ನೋಡ್ಕೊಳ್ಳೋಳು. ಅವಳ ಅಕ್ಕಂದು ಮಕ್ಕಳು ನನ್ನ ಮನೇಲಿದ್ದರು. ಇವರು ಅವರು ಒಂದು ಅವಳಾಗಲಿ ನಾನಾಗಲಿ ನಮ್ಮ ಕಡೆ ಅವಳ ಕಡೆ ಅನ್ನೋ ಭಾವನೆ ಇರಲಿಲ್ಲ. ಆ ರೀತಿ ಮಾಡ್ತಿದ್ವಿ. ನನ್ನ ಓದಿಸೋದ್ರು ಅಂತ ಹೇಳಿದ್ನಲ್ಲ ನಮ್ಮ ಅಣ್ಣ ವೆಂಕಟರಾಮಯ್ಯನವರು, ಅವ್ರ ಹೆಂಡತಿ ವಿಶಾಲಕ್ಷಮ್ಮ, ನಮ್ಮ ಸೋದತ್ತೆ ಮಗಳೇ. ಈ 2 ಕುಟುಂಬಕ್ಕೆ ಬಹಳ ವಿಶ್ವಾಸ. ನಾವು ರಜಾ ಬಂತು ಅಂದರೆ ಬೆಂಗಳೂರಿಗೆ ಬಂದ್ಬಿಡುವೆ, ಇಲ್ಲ ಆ ಮಕ್ಕಳೆಲ್ಲ ಬಂದ್ಬಿಡೋರು ಇಲ್ಲಿಗೆ ಬೆಂಗಳೂರು. ಆಯಿತಾ. ನಾವು ಮದುವೆ ಆದ ಹೊಸದ್ರಲ್ಲಿ ವಾಕಿಂಗ್ ಹೋಗ್ತಿದ್ರೆ ಆ ಮಕ್ಕಳನ್ನ ಕರ್ಕೊಂಡು ನೋಡಿದ್ರು, ಏನು ಈ ಚಿಕ್ಕ ವಯಸ್ಸಿಗೆ ಇಟ್ಟೊಂದು ಮಕ್ಳು ಇವರಿಗೆ. ಹಾಗೆ ಅದೇನಾಯಿತು ಅಂತಂದರೆ, ಅವ್ರ ಹಿರಿ ಮಗ ಭಾಸ್ಕರ, ಆಯಿತಾ, ಅವನಿಗೆ ಅಪೆಂಡಿಸೈಟಿಸ್ ಆಗೋಯ್ತು. ಅವ್ನಿಗೆ ಆಪ್ರೇಷನ್ ಮಾಡಿಸ್ಬೇಕಾಗಿ ಬಂತು. ಬೆಂಗಳೂರಿನಲ್ಲಿ ಸ್ವಲ್ಪ ಕಷ್ಟ. ವಿಕ್ಟೋರಿಯಾ ಆಸ್ಪತ್ರೆ ಒಂದೇ ಇದ್ದದ್ದು, ಮನೆ ಎಲ್ಲೋ ಇರುತ್ತೆ, ಓಡಾಡೋದು ಮಾಡೋದೆಲ್ಲ ಕಷ್ಟ. ಮಂಡ್ಯ ಆದರೆ ನಮ್ಮ ಮನೆ ಪಕ್ಕದಲ್ಲೇ ಆಸ್ಪತ್ರೆ ಇದೆ. ಅಲ್ಲಿ ಸರ್ಜನ್ನು ನಮ್ಮ ಸ್ನೇಹಿತರು. ಅದರಿಂದ ಅಲ್ಲಿ ಮಾಡಿಸೋಣ ಅಂತ ತೀರ್ಮಾನ ಮಾಡಿ ಅಲ್ಲಿ ಕರ್ಕೊಂಡು ಬಂದು, ಶ್ರೀನಿವಾಸ ಮೂರ್ತಿ ಅಂತ ಈಗಲೂ ಇದ್ದಾರೆ, JP ನಗರದಲ್ಲಿ ಇದ್ದಾರೆ ಅವರು. ಅವರು ಆಪ್ರೇಷನ್ ಮಾಡಿದ್ರು. ಆಪ್ರೇಷನ್ ಮಾಡಿದಾಗ ಏನಾಯಿತು, ತುಂಬ ನೋವು. ಈಗ ನೋವಿರಲ್ಲ, ಆಗ ಸಿಕ್ಕಾಪಟ್ಟೆ ನಾವು ಮಾಡಿಸ್ಕೊಂಡಿದ್ದೀನಿ. ನನ್ನ ಕಟ್ಟಾಕ್ಬಿಟ್ಟಿದ್ರು, ಹೊರಲಾಡ್ಬಿಡ್ತೀನಿ ನೋವಿಗೆ ಅಂತ. ಅಷ್ಟು ನೋವು. ಅವನು ಕಿರ್ಚ್ಕೋತಿದ್ದ. ಅವ್ನು ಏನಂತ ಕಿರ್ಚ್ಕೋತಿದ್ದ, ಚಿಕ್ಕಮ್ಮ 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 ಅಂತ ಕೂಕೋತಿದ್ದಾನೆ. ನಮ್ಮ ಅಣ್ಣ ನಮ್ಮ ಅತ್ತಿಗೆ ಪಕ್ಕದಲ್ಲೇ ನಿಂತಿದ್ದಾರೆ. ಅವ್ನು ಚಿಕ್ಕಮ್ಮ ಚಿಕ್ಕಮ್ಮ ಅಂತ ಇದ್ದಾನೆ. ಅಲ್ಲೊಬ್ರು ಇನ್ನೊಬ್ಬರು ಪೇಷಂಟ್ಗೆ ಆಗಲೆಲ್ಲ ಸಿಂಗಲ್ ರೂಮು ಅವೆಲ್ಲ ಏನು ಇರಲಿಲ್ಲ, ಜನರಲ್ಲ. ಆಯ್ತು, ಅದಕ್ಕೆ ಕೊಡೋ ದುಡ್ಡು ಇರಲಿಲ್ಲ, ಇರ್ತಿರ್ಲಿಲ್ಲ. ಸರಿ, ನಾನು ಕರೆದ್ಬಿಟ್ಟು, ನಿಮ್ಮ ಅಣ್ಣನ 2ನೇ ಹೆಂಡತಿ ಭಾಳ ಒಳ್ಳೆಯವರು ಅಂತ ಕಾಣಿಸುತ್ತೆ. ಅಪ್ಪ ಅಮ್ಮ ಎದುರಿಗೆ ಇದ್ದರು ಬರುವ ಅವಳು ಇನ್ನೂ ಬಂದೆಲ್ಲ ಅಡುಗೆ ಮಾಡಬೇಕಲ್ಲ, ಮಂಡ್ಯ ಇದ್ಲು ಅವಳು. ಚಿಕ್ಕಮ್ಮ ಚಿಕ್ಕಮ್ಮ ಅಂತ ಕೂತಿದ್ದಾನೆ ಅಂದರು. ನಾನು ನಕ್ಬಿಟ್ಟು, ಆ ಚಿಕ್ಕಮ್ಮ ನಮ್ಮ ಅಣ್ಣನ 2ನೇ ಹೆಂಡತಿ ಅಲ್ಲ, ನನ್ನ ಹೆಂಡತಿ ಅಂದೆ. ಅವ್ರಿಗೆ ಗಾಬರಿ ಆಗೋಯ್ತು. ತಪ್ಪ ಏನು ತಿಳ್ಕೊಬೇಡಿ, ಈ ಮಕ್ಕಳಿಗೆ ಅಷ್ಟು ಪ್ರೀತಿ ನನ್ನ ಕಂಡ್ರೆ. ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೆ ಅಲ್ಲಿ ಇವಳು. ನಾನು ದಾಖಲು ಮಾಡಿ ಇಲ್ಲದೆ ಇರ್ತಕ್ಕಂಥ ಒಂದು ಮಾತು ಹೇಳ್ತೀನಿ ಕೇಳಿ ಇವತ್ತು. ಅವನೇನಂದ ಗೊತ್ತಾ, ನನ್ನ ಹೆಂಡತಿ ಹೋಗ್ಬಿಟ್ಟಾಗ, ನಮ್ಮಮ್ಮ ಹೋಗೋದು ಚಿಂತೆ ಮಾಡ್ತಿರ್ಲಿಲ್ಲ. ಬೇಸಿಕ್ಕಾಗಿ ಎಲ್ಲ ಜನಗಳು ಒಳ್ಳೆಯವರೇ, ಎಲ್ಲೋ ಕೆಲವು ಜನಗಳು ಮಾತ್ರ ದುಷ್ಟರು, ಹೆಚ್ಚು ಜನ ಒಳ್ಳೆಯವರೇ. ಆ ಕೆಲವೇ ಜನ ದುಷ್ಟರಿಂದ ಇಡೀ ಸಮಾಜಕ್ಕೆ ತೊಂದರೆ. ಇಷ್ಟು ಜನ ಒಳ್ಳೆಯವರಿಂದ ಅನುಕೂಲವಾಗುತ್ತೆ, ಅದು ಬೇರೆ ವಿಷಯ, ತೊಂದರೆ ಆಗಲ್ಲ. ಆದರೆ ಈ 4 ಜನಗಳಿಂದ ಇಡೀ ದೇಶನೇ ಹಾಳು ಮಾಡಾಕ್ಬಿಡ್ತಾರೆ. ನಾವು ಕಣ್ಣು ಮುಂದೆ ನೋಡ್ತಾ ಇದ್ದೀರಲ್ಲ ಜನಗಳು ಹೇಗೆ ನಡ್ಕೊಳ್ತಾರೆ ಅಂತ.